ಬನ್ನಿ, ಇವತ್ತು ಒಂದು ಅದ್ಭುತ ಕಥೆ ಕೇಳೋಣ. ಅಧಿಕಾರ ಮತ್ತು ಜ್ಞಾನದ ನಡುವಿನ ಒಂದು ಕಥೆ. ಸಿಂಹ, ಬಾವಿ ಮತ್ತು ಜ್ಞಾನದ ಪಿಸುಮಾತಿನ ಈ ನೀತಿಕಥೆಯ ಆಳಕ್ಕೆ ಇಳಿದು ಅದರಲ್ಲಿರೋ ಪಾಠಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಕಥೆ ಶುರು ಮಾಡೋಕ್ಕೂ ಮುಂಚೆ ಒಂದು ಮಾತು, ಇದನ್ನ ಮನ್ಸಲ್ಲಿಟ್ಕೊಳ್ಳಿ. ವಿವೇಕವಿಲ್ಲದ ಶಕ್ತಿಯು ನಿಯಂತ್ರಣವಿಲ್ಲದ ಬೆಂಕಿಯಂತೆ. ಹೌದು, ಈ ಒಂದು ಯೋಚನೆಯೇ ನಮ್ಮ ಇಡೀ ಕಥೆಯ ತಿರುಳು. ಮುಂದೆ ನಡೆಯೋ ಘಟನೆಗಳಿಗೆ ಇದೇ ಅಡಿಪಾಯ. ಸರಿ, ಹಾಗಾದರೆ ಕಥೆಯೊಳಗೆ ಹೋಗೋಣ. ನಮ್ಮ ಮೊದಲ ಭಾಗ ಒಬ್ಬ ರಾಜನ ಕ್ರೂರ ಗರ್ಜನೆ. ಇಲ್ಲಿ ನಮಗೆ ಭಾಸುರಕ ಅನ್ನೋ ಸಿಂಹದ ಪರಿಚಯ ಆಗುತ್ತೆ. ಪಾಪ, ಅದಕ್ಕೆ ಭಯ ಮತ್ತು ಗೌರವದ ನಡುವಿನ ವ್ಯತ್ಯಾಸನೇ ಗೊತ್ತಿರಲಿಲ್ಲ. ಭಯವನ್ನೇ ಗೌರವ ಅಂತ ತಪ್ಪಾಗಿ ತಿಳಿದುಕೊಂಡಿತ್ತು. ಭಾಸುರಕನ ರಾಜ್ಯ ಹೇಗಿತ್ತು ಅಂದ್ರೆ, ಕೇಳಿ, ಅವನ ಒಂದೇ ಒಂದು ಗರ್ಜನೆಗೆ ಇಡೀ ಭೂಮಿಯೇ ನಡುಗಬೇಕಿತ್ತು. ಅದು ಬೇಟೆಯಾಡ್ತಿದ್ದು ಹಸಿವಿಗಲ್ಲ, ತನ್ನ ಶಕ್ತಿಯನ್ನ ಪ್ರದರ್ಶಿಸೋದೆಗಷ್ಟೇ. ಹಾಗಾಗಿ ಕಾಡಿನ ಪ್ರಾಣಿಗಳೆಲ್ಲ ಸದಾ ಭಯದಲ್ಲೇ ಬದುಕ್ತಿದ್ವು. ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಕಾಡಿನ ಚಟುವಟಿಕೆಯೇ ನಿಂತೋಗಿತ್ತು. ಈ ಭಯಾನಕ ಪರಿಸ್ಥಿತಿಯಿಂದ ಪಾರಾಗೋಕೆ ಉಳಿದ ಪ್ರಾಣಿಗಳೆಲ್ಲ ಸೇರಿ ಒಂದು ಉಪಾಯ ಮಾಡಿದ್ವು. ಪ್ರತಿದಿನ ನಾವೇ ಒಬ್ಬ ಪ್ರಾಣಿಯನ್ನ ಕಳಿಸ್ತೀವಿ, ದಯವಿಟ್ಟು ಇನ್ನು ಬೇಟೆಯಾಡ್ಬೇಡ, ಈ ಗೊಂದಲ ಬೇಡ ಅಂತ ಸಿಂಹದತ್ತಿರ ಒಂದು ಒಪ್ಪಂದ ಮಾಡ್ಕೊಂಡ್ವು. ಇದು ಅವರ ಬದುಕಿನಲ್ಲಿ ಸ್ವಲ್ಪನಾದ್ರೂ ಶಾಂತಿ ತರತ್ತೆ ಅನ್ನೋ ಒಂದು ಹತಾಶ ಪ್ರಯತ್ನ. ಸಿಂಹ ಸರಿ ಅಂದ್ಬಿಡ್ತು. ಯಾಕಂದ್ರೆ ಅಹಂಕಾರಕ್ಕೆ ಹೊಗಳಿಕೆ, ಕಾಣಿಕೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ? ಆದ್ರೆ ಅದು ಗೊತ್ತಿರ್ಲಿಲ್ಲ, ಇದೇ ಅಹಂಕಾರ ಅದನ್ನ ಮುಳುಗಿಸುತ್ತೆ ಅಂತ. ಇಲ್ಲಿಂದ ಕಥೆ ಒಂದು ತಿರುವು ಪಡೆದುಕೊಳ್ಳುತ್ತೆ. ಬನ್ನಿ, ಎರಡನೇ ಭಾಗಕ್ಕೆ ಹೋಗೋಣ. ಒಂದು ಮೊಲದ ನಿಧಾನ ನಡಿಗೆ. ಇಲ್ಲಿ ನಮ್ಮ ಕಥೆಯ ನಿಜವಾದ ಹೀರೋ ಎಂಟ್ರಿ ಆಗುತ್ತೆ. ಅದೊಂದು ಚಿಕ್ಕ ಮೊಲ, ಆದ್ರೆ ಅದರ ಬುದ್ಧಿ ಇದೆಯಲ್ಲ, ಉಗುರುಗಳಿಗಿಂತಲೂ ಹರಿತವಾಗಿತ್ತು. ನೋಡಿ, ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ದೆ. ಒಂದು ಕಡೆ ಸಿಂಹದ ಪಶುಬಲ, ಅದರ ಅಬ್ಬರದ ಗರ್ಜನೆ ಮತ್ತು ಕುರುಡು ಅಹಂಕಾರ. ಮತ್ತೊಂದು ಕಡೆ ಅದಕ್ಕೆ ಪೂರ್ತಿ ವಿರುದ್ಧವಾಗಿ ಮೊಲದ ಶಾಂತವಾದ ಜ್ಞಾನ, ತಾಳ್ಮೆ ಮತ್ತು ಸ್ಪಷ್ಟವಾದ ದೃಷ್ಟಿ. ಇದು ಅಕ್ಷರಶಃ ಬುದ್ಧಿ ಮತ್ತು ಬಲದ ನಡುವಿನ ಹೋರಾಟ. ಸಿಂಹಕ್ಕೆ ಬಲಿಯಾಗುವ ಸರದಿ ಬಂದಾಗ ಆ ಮೊಲ ಸ್ವಲ್ಪನೂ ಅವಸರ ಮಾಡ್ಲಿಲ್ಲ, ಭಯದಿಂದ ನಡುಗಲಿಲ್ಲ. ಎಷ್ಟು ನಿಧಾನವಾಗಿ ನಡೀತು ಅಂದ್ರೆ ಸಮಯವೇ ಅದಕ್ಕಾಗಿ ಕಾಯ್ತಿದೆಯನ್ನೋ ಹಾಗೆ. ಇದು ಸಿಂಹದ ಕೋಪಕ್ಕೆ ತದ್ವಿರುದ್ಧವಾದ ಅದರ ಶಾಂತ ಸ್ವಭಾವವನ್ನ ತೋರಿಸುತ್ತೆ. ಮೊಲ ಲೇಟಾಗಿ ಬಂದಿದ್ದನ್ನ ನೋಡಿ ಸಿಂಹಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂತು. ಏನಿದು ಅವಮಾನ, ಯಾಕಿಷ್ಟು ಲೇಟು, ನೋಡಕ್ಕಿಷ್ಟೊಂದು ಸಣ್ಣಗಿದ್ಯಲ್ಲ ಅಂತ ಗರ್ಜಿಸಿತು. ಇಲ್ಲೇ ನೋಡಿ ಸಿಂಹದ ಮೊದಲ ತಪ್ಪು. ಅದು ಮೊಲದ ಗಾತ್ರವನ್ನ ನೋಡ್ತಿದ್ಯೇ ಹೊರತು ಅದರ ಬುದ್ಧಿಯ ಆಳವನ್ನಲ್ಲ. ಈಗ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬಂದಿದ್ದೀವಿ, ಅಹಂಕಾರದ ಬಾವಿ. ಇಲ್ಲಿ ಮೊಲ ತನ್ನ ಮಾಸ್ಟರ್ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರುತ್ತೆ, ಸಿಂಹವನ್ನ ಅದರ ಅಂತ್ಯದ ಕಡೆಗೆ ಕರೆದೊಯ್ಯುತ್ತೆ. ಅಹಂಕಾರ ಅನ್ನೋದು ಪ್ರತಿಧ್ವನಿಯನ್ನ ಎದುರಿಸಿದಾಗ ಏನಾಗತ್ತೆ ಅಂತ ನೋಡೋಣ. ಮೊಲ ಏನು ಸುಳ್ಳು ಹೇಳಿತು ಗೊತ್ತಾ? ಮಹಾರಾಜ, ಬರೋ ದಾರಿಯಲ್ಲಿ ಇನ್ನೊಂದು ಸಿಂಹ ಸಿಕ್ತು, ಅದೇ ಕಾಡಿನ ನಿಜವಾದ ರಾಜ ಅಂತ ಹೇಳ್ಕೊಳ್ತಿತ್ತು. ನೋಡಿ, ಸಿಂಹದ ಅಹಂಕಾರವನ್ನೇ ಕೆರಳಿಸೋಕೆ ಇದಕ್ಕಿಂತ ಒಳ್ಳೆ ಮಾತು ಬೇಕಾ? ಇಲ್ಲಿ ಒಂದು ಅದ್ಭುತವಾದ ಮಾತಿದೆ. ಅಹಂಕಾರ ಅನ್ನೋದು ಒಂದು ಅಪಾಯಕಾರಿ ಕನ್ನಡಿ. ನಾವು ಏನನ್ನ ಕಳ್ಕೊಳ್ಳೋಕೆ ಭಯ ಪಡ್ತೀವೋ ಅದು ಅದನ್ನೇ ನಮ್ಗೆ ತೋರ್ಸುತ್ತೆ. ಸಿಂಹ ತನ್ನ ಅಹಂಕಾರದ ಬಲೆಯಲ್ಲಿ ತಾನೇ ಸಿಕ್ಕಾಕೊಳ್ತಿತ್ತು. ಮೊಲದ ಮಾತನ್ನ ಪೂರ್ತಿ ನಂಬಿದ ಸಿಂಹ ಬಾವಿ ಹತ್ರ ಹೋಯ್ತು. ಇಣುಕಿ ನೋಡಿದ್ರೆ ಒಳಗಡೆ ಇನ್ನೊಂದು ಸಿಂಹ. ಅಷ್ಟೇ ಗಟ್ಟಿಮುಟ್ಟಾದ, ಅಷ್ಟೇ ಉಗ್ರವಾದ ಸಿಂಹ ತನ್ನನ್ನೇ ಗುರಾಯಿಸ್ತಾ ಇತ್ತು. ಅದು ತನ್ನದೇ ಪ್ರತಿಬಿಂಬ ಅಂತ ಅದಕ್ಕೆ ಗೊತ್ತೇ ಆಗ್ಲಿಲ್ಲ. ಕೋಪದಿಂದ ಸಿಂಹ ಗರ್ಜಿಸ್ತು. ಆ ಗರ್ಜನೆ ಬಾವಿಯೊಳಗಿಂದ ವಾಪಸ್ ಪ್ರತಿಧ್ವನಿಸ್ತು. ಆದ್ರೆ ಕೋಪದಿಂದ ಕುರುಡಾಗಿದ್ದ ಸಿಂಹಕ್ಕೆ ಅದು ತನ್ನದೇ ಧ್ವನಿ ಅಂತಾನೆ ಗೊತ್ತಾಗ್ಲಿಲ್ಲ. ಎದುರಾಳಿ ಸಿಂಹನೇ ತನಗ ಸವಾಲ್ ಹಾಕ್ತಿದೆ ಅಂದ್ಕೊಂತು. ಇದುವೇ ಅಹಂಕಾರ ಮತ್ತು ಪ್ರತಿಧ್ವನಿಯ ನಡುವಿನ ಸಂಘರ್ಷ. ಒಂದೇ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ಲಿಲ್ಲ, ಯಾರು ಏನು ಅಂತ ಪ್ರಶ್ನೆನೇ ಕೇಳಲಿಲ್ಲ. ತನ್ನ ಅಹಂಕಾರದಿಂದ ಕುರುಡಾಗಿ ಸೀದಾ ಬಾವಿಗೆ ಹಾರಿಬಿಡ್ತು. ಅಷ್ಟೇ, ಆಮೇಲೆ ಸಂಪೂರ್ಣ ಮೌನ. ಆ ಒಂದೇ ಒಂದು ಕ್ಷಣದಲ್ಲಿ ಕಾಡಿಗೆ ನೆಮ್ಮದಿ ವಾಪಸ್ ಬಂತು. ಇಲ್ಲಿಗೆ ಕಥೆ ಮುಗಿತು, ಆದ್ರೆ ಪಾಠ ಶುರುವಾಗುತ್ತೆ. ವಿವೇಕದ ಮೌನ ವಿಜಯ. ಅಷ್ಟೊಂದು ಚಿಕ್ಕ ಮೊಲ ಅಷ್ಟೊಂದು ದೊಡ್ಡ ಸಿಂಹವನ್ನ ಹೇಗೆ ಸೋಲಿಸಿತು ಯೋಚನೆ ಮಾಡಿ. ಹೇಗೆ ಅತೀ ಸಣ್ಣ ಧ್ವನಿಯು ಅತೀ ದೊಡ್ಡ ಸತ್ಯವನ್ನ ಹೇಳಬಲ್ಲದು ಅಂತ ನೋಡೋಣ. ಮೊದಲನೇದಾಗಿ ಮೊಲ ತೋರಿಸಿದ್ದು ಧೈರ್ಯ. ಧೈರ್ಯ ಅಂದ್ರೆ ಭಯ ಇಲ್ದಿರೋದಲ್ಲ, ಭಯ ಇದ್ರೂ ಅದನ್ ಮೀರಿ ನಿಲ್ಲೋದು. ಮೊಲ ಮಾಡಿದ್ದು ಅದನ್ನೇ.
ಎರಡನೆಯದು ವಿವೇಕ ಅಂದ್ರೆ ಏನು? ಸಿಂಹದ ಹಾಗೆ ಬೇರೆಯವರು ಅಹಂಕಾರ ಕೋಪದಿಂದ ಕುರುಡಾದಾಗ ಪರಿಸ್ಥಿತಿಯನ್ನ ಸ್ಪಷ್ಟವಾಗಿ ನೋಡೋ ಸಾಮರ್ಥ್ಯ, ಅದೇ ನಿಜವಾದ ವಿವೇಕ. ಹಾಗಾದ್ರೆ ಮೊಲದ ಸ್ಟ್ರಾಟಜಿ ಏನು? ತುಂಬಾನೇ ಸಿಂಪಲ್. ಒಂದು, ತನ್ನ ಶತ್ರು ಯಾರು, ಅವನ ಸ್ವಭಾವ ಏನು ಅಂತ ಅರ್ಥ ಮಾಡ್ಕೊಂತು. 2, ಅವನ ವೀಕ್ನೆಸ್ ಅಂದ್ರೆ ಅವನ ಅಹಂಕಾರವನ್ನೇ ಅಸ್ತ್ರವಾಗಿ ಬಳಸ್ಕೊಂತು. ಕೊನೆಯದಾಗಿ 3, ತನ್ನ ಭಯವನ್ನ ತಾನೇ ಕಂಟ್ರೋಲ್ ಮಾಡ್ತು. ಸರಿ, ಈ ಕಥೆಯಿಂದ ನಮ್ಗೆ ಸಿಗುವ ಜೀವನ ಪಾಠವಾದ್ರೂ ಏನು? ಅದೇ ದೈಹಿಕ ಶಕ್ತಿಗಿಂತ ಮನೋಭಾವ ಮುಖ್ಯ ಅನ್ನೋದು. ಈ ಪಾಠ ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆಲ್ಲ ಅನ್ವಯಿಸುತ್ತೆ ನೋಡೋಣ ಬನ್ನಿ. ನೋಡಿ, ನಮ್ಮ ಜೀವನದಲ್ಲೂ ನಾವು ಇಂಥ ಸಿಂಹಗಳನ್ನ ಭೇಟಿ ಮಾಡ್ತೀವಿ ಅಲ್ವಾ? ನಮ್ಮ ಧ್ವನಿಗಿಂತ ಜೋರಾಗಿ ಮಾತಾಡೋರು, ನಮ್ಮ ಅಹಂಕಾರಕ್ಕಿಂತ ದೊಡ್ಡ ಅಹಂಕಾರ ಇರೋರು, ಅಥವಾ ನಮಗಿಂತ ಹೆಚ್ಚು ಬಲಶಾಲಿಗಳು. ಹಾಗಾದ್ರೆ ನಿಜವಾದ ಶಕ್ತಿ ಅಂದ್ರೆ ಏನು? ದೈಹಿಕ ಬಲನ? ಖಂಡಿತ ಇಲ್ಲ. ನಿಜವಾದ ಶಕ್ತಿ ಇರೋದು ನಮ್ಮ ಮನೋಭಾವದಲ್ಲಿ, ನಮ್ಮ ತಾಳ್ಮೆಯಲ್ಲಿ, ನಮ್ಮ ವಿವೇಕದಲ್ಲಿ. ಗರ್ಜನೆಯಲ್ಲಿಲ್ಲ, ಶಾಂತಿಯಲ್ಲಿದೆ. ಹಾಗಾದ್ರೆ ಈ ಕಥೆಯನ್ನ ಮುಗಿಸುವ ಮುನ್ನ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ: ನಮ್ಮೊಳಗೆ ಗೆಲ್ಲೋದು ಯಾವ ಧ್ವನಿ? ಸಿಂಹದ ಗರ್ಜನೆಯೇ ಅಥವಾ ಮೊಲದ ಪಿಸುಮಾತೆ?